ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಸೋಮವಾರ ಬೆಳಗ್ಗೆ ರೋಟೀನ್ ಮಾಡುವ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ಡೈರೆಕ್ಟಾಗಿ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ಈ ಮಳೆಗಾಲ ಮತ್ತು ಚಳಿಗಾಲ ಬಂತು ಅಂತಂದರೆ ದಿನ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎಚ್ಚರ ಆಗೋಷ್ಟೊತ್ತಿಗೆ ಒಂದು 6:45-7 ಗಂಟೆ ಆಗ್ಬಿಟ್ಟಿರುತ್ತೆ. ಎಷ್ಟೇ ಬೇಗ ಎಚ್ಚರ ಮಾಡಿಕೊಂಡ್ರು ಒಂದು 6:30ಗೆ ಎಚ್ಚರ ಆಗುತ್ತಷ್ಟೇ. ಇನ್ನು ಎದ್ದು ಫ್ರೆಶ್ ಅಪ್ ಆಗಿ ಆಮೇಲೆ ಒಂದು ಗ್ಲಾಸ್ ಬಿಸಿ ನೀರನ್ನು ಕುಡಿದು ಇನ್ನು ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಒಂದು 7:30-7:45 ಆಗಿಬಿಟ್ಟಿರುತ್ತೆ. ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಇನ್ನು ಡೈಲಿ ಎಲ್ಲೆಲ್ಲಿ ಒರೆಸ್ಕೊಂಡು ಬರ್ತೀನೋ ಅಲ್ಲೆಲ್ಲ ಒರೆಸ್ಕೊಂಡು ಅದಾದಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡೋಷ್ಟರಲ್ಲಿ ಒಂದು 9 ಗಂಟೆ ಆಗಿಬಿಟ್ಟಿರುತ್ತೆ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ರಾಮಕೋಟಿ ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಂಡು ಆಮೇಲೆ ಟಿಫನ್ ತಿಂದು ಇನ್ನು ಟೀ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡೋಷ್ಟರಲ್ಲಿ ಒಂದು 12 ಗಂಟೆ ಆಗಿಬಿಟ್ಟಿರುತ್ತೆ. ಆಮೇಲೆ ಟೈಮ್ ನೋಡಿದ್ರೆ ನನಗೆ ಶಾಕ್ ಆಗಿಬಿಡುತ್ತೆ. ಯಪ್ಪ ಏನಪ್ಪ ಇಷ್ಟು ಟೈಮ್ ಆಗಿಬಿಟ್ಟಿದೆ, ಬೆಳಗ್ಗೆ ಇದ್ದಾಗಿಂದ ಮಾಡ್ತಾನೆ ಇದ್ದೀನಿ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಇನ್ನು 1 ಅವರ್ ಆಗೋ ಈಗೋ ಇದ್ದು ಇಲ್ಲ ಅಂತಂದರೆ ಒಂದು 1/2 ಅವರ್ ಆಗೋ ಈಗೋ ಇದ್ದು ಮಧ್ಯಾಹ್ನ ಅಡುಗೆ ಏನಾದರೂ ಮಾಡೋದಿತ್ತು ಅಂತಂದರೆ ಮತ್ತೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇನ್ನು ಬೆಳಗ್ಗೆ ಏನಾದರೂ ಮಾಡಿರೋದಿತ್ತು ಅಂತಂದರೆ ಸೆಟ್ ಆಗಿಬಿಡುತ್ತೆ ಮಧ್ಯಾಹ್ನ ಊಟಕ್ಕೆ. ಇಲ್ಲ ಅಂತಂದರೆ ಮತ್ತೆ ಅಡುಗೆ ಮಾಡೋದಿರುತ್ತೆ. ಮತ್ತು ಅಡುಗೆ ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾನು ಒಂದೊಂದು ಸಲ ಮಧ್ಯಾಹ್ನ ಟೈಮ್ ಊಟ ತಿಂತೀನಿ, ಒಂದೊಂದು ಸಲ ತಿನ್ನೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಲೇಟಾಗೆ ತಿಂದಿರ್ತೀನಲ್ವ. ಈ ಮಳೆಗಾಲ ಮತ್ತು ಚಳಿಗಾಲದಲ್ಲೆಲ್ಲ ನಾನು ಮಧ್ಯಾಹ್ನ ಟೈಮು ಅಷ್ಟಾಗಿ ಊಟ ತಿನ್ನೋದಕ್ಕೆ ಹೋಗೋದಿಲ್ಲ. ಇಷ್ಟ ಆಯಿತು ಅಂತಂದರೆ ತಿಂತೀನಿ, ಇಲ್ಲ ಅಂತಂದರೆ ಇಲ್ಲ, ಬೆಳಗ್ಗೆನೇ ಲೇಟಾಗಿ ತಿಂದಿದ್ದೀನಲ್ವಾ ಅಂತಂದ್ಬಿಟ್ಟು. ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಡೋಷ್ಟರಲ್ಲಿನೇ ಒಂದು 2:30 ಆಗುತ್ತೆ. ಆಮೇಲೆ ಅಂದರೆ ಮಧ್ಯಾಹ್ನ ಅಡುಗೆ ಮಾಡೋದೇನಾದರೂ ಇತ್ತು ಅಂತಂದರೆ ಇಷ್ಟು ಟೈಮ್ ಆಗುತ್ತೆ. ಇಲ್ಲ ಅಂತಂದರೆ ಅವಾಗ ಒಂದು ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ. ನೆಕ್ಸ್ಟ್ ಹಂಗೆ ಒಂದು 3:30-3:45 ಹಂಗೆ ಇನ್ನು ನನ್ನ ಹಸ್ಬೆಂಡೇ ಅವರು ಟೀಗಿಡ್ತಾರೆ. ಇನ್ನು ಟೀ ಕುಡ್ಕೊಂಡು ಇನ್ನು ಪಾರ್ಕಿಗೆ ಹೋಗೋದಕ್ಕೆ ತಲೆ ಎಲ್ಲ ಬಾಚ್ಕೊಂಡು ರೆಡಿಯಾಗಿ ಇನ್ನು 4:30 ಹಂಗೆ ಪಾರ್ಕಿಗೆ ಹೋಗಿ ಅಲ್ಲೊಂದು ರೌಂಡ್ ವಾಕ್ ಮುಗಿಸ್ಕೊಂಡು ಬಂದು ಆಮೇಲೆ ಒಂದು ಅರ್ಧ ಗಂಟೆ ಹಾಗೆ ಇದ್ದು ಇನ್ನು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಅಡುಗೆ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು 8 ಗಂಟೆ ಆಗುತ್ತೆ. ಆಮೇಲೆ ಒಂದು 2 ಅವರ್ಸ್ ಹಂಗೋ ಹಿಂಗೋ ಇದ್ದು 10 ಗಂಟೆಗೆ ನಿದ್ದೆ ಆಗಿಬಿಡುತ್ತೆ. ಈ ರೀತಿಯಾಗಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ರೂಟೀನ್ ಅನ್ನೋದು ಇರುತ್ತೆ. ಎಲ್ಲರಿಗೂ ಇದೇ ರೀತಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದಿನ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ಇನ್ನು ಬೇಸಿಗೆಗಾಲದಲ್ಲಂತೂ ಒಂದು ಸ್ವಲ್ಪ ದಿನ ಲೆಂತಿಯಾಗಿದೆ ಅಂತ ಅನಿಸುತ್ತೆ. ಮಳೆಗಾಲ ಮತ್ತು ಚಳಿಗಾಲದಲ್ಲಿ ದಿನ ಅನ್ನೋದು ಕಡಿಮೆ ಇದೆಯೇನೋ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನನಗಂತೂ ಈ ರೀತಿಯಾಗಿ ಅನಿಸುತ್ತೆ. ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೀಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಆಮೇಲೆ ಒಂದು 108 ಸಲ ರಾಮರ ನಾಮವನ್ನು ಬರೆದು ರಾಮಕೋಟಿಯನ್ನು ಬರೆದು ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರ ಒಂದು 108 ಸಲ ಹೇಳ್ಕೊಂಡು ಅದಾದಮೇಲೆ ಇವಾಗ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿಯನ್ನು ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:45 ಏನೋ ಆಗಿತ್ತು. ಇನ್ನು ಟಿಫನ್ ತಿಂದು ಟೀ ಮಾಡಿ ಕುಡಿಯೋಷ್ಟರಲ್ಲೇ ಒಂದು 11:30 ಆಗಿಬಿಡುತ್ತೆ. ಈ ಥರ ಇರುತ್ತೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ರೋಟೀನ್ ಅಂತೂ. ಎಷ್ಟು ಟೈಮ್ ಇದ್ದರೂ ಸಾಕಾಗೋದೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಇನ್ನೂ ಒಂದು ಎಕ್ಸ್ಟ್ರಾ ಒಂದು 2 ಅವರ್ಸ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಪ್ಪ ಅಂತ ಅನಿಸುತ್ತೆ. ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಬೆಳಗ್ಗೆ ಟೈಮು ಎಚ್ಚರ ಆಗೋದಿಲ್ಲ. ಎಚ್ಚರ ಆದ್ರೂ ಒಂದು ವೇಳೆ ಚಳಿಗೆ ಎದ್ದೇಳೋದಕ್ಕೆ ಮನಸ್ಸೇ ಬರೋದಿಲ್ವಲ್ಲ. ಅಯ್ಯೋ ಯಾರು ಇಷ್ಟು ಬೇಗ ಚಳಿಯಲ್ಲಿ ಎದ್ದೇಳ್ತಾರೆ, ಹೋಗಪ್ಪ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಈ ರೀತಿಯಾಗಿ ಮಾಡ್ತೀವಲ್ವ. ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇರುತ್ತಲ್ವ. ಆಮೇಲೆ ಮತ್ತೆ ಇನ್ನೊಂದೇನು ಅಂತಂದರೆ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ದಿನ ಅನ್ನೋದು ಕಡಿಮೆ ಇದೆಯೇನೋ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ಇನ್ನು ಬೇಸಿಗೆಗಾಲದಲ್ಲಿ ಯೂಶ್ವಲಿ ಎಲ್ಲರೂ ಒಂದು 5 ಗಂಟೆಗೇ ಎಚ್ಚರ ಮಾಡ್ಕೊಂಬಿಡ್ತಾರೆ. ಎಚ್ಚರ ಮಾಡಿಕೊಂಡು ಅದು ಇದು ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ. ಮತ್ತು ನೈಟ್ ಮಲಗೋದೂ ಅಷ್ಟೇ ಲೇಟಾಗೇ ಮಲಗ್ತಾ ಇರ್ತಾರೆ. ದಿನ ಒಂಥರ ಲೆಂತಿಯಾಗಿದೆಯೇನೋ ಅಂತ ಅನಿಸ್ತಾ ಇರುತ್ತೆ ಅಲ್ವಾ. ನನಗೆ ಈ ಥರ ಅನಿಸ್ತಾ ಇರುತ್ತೆ. ಅದಕ್ಕೇ ನನಗೆ ಈ ಸೀಸನ್ಗಳಲ್ಲೆಲ್ಲ ಅದೆಷ್ಟು ಬೇಗ
ಒತ್ತುಟ್ಟುತ್ತೋ ಅದೆಷ್ಟು ಬೇಗ ಒತ್ತು ಮುಣುಗುತ್ತಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ನನ್ನ ಒಂದು ಕ್ಯಾಟಗಿರಿಯಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಏನು ಪ್ರಾಬ್ಲಮ್ ನನಗೆ ಅಂತಂದರೆ, ನಂದು ಕೋಲ್ಡ್ ಬಾಡಿ ಆಗಿರೋದ್ರಿಂದ ಚಳಿಗೆ ನಾನು ಅಷ್ಟಾಗಿ ತಡೆಯೋದಿಲ್ಲ, ಸಿಕ್ಕಾಪಟ್ಟೆ ಒದ್ದಾಡ್ತಾ ಇರ್ತೀನಿ. ಅದೇ ಸಮ್ಮರಲ್ಲಿ ಸೆಕೆಗೆ ಒಂದು ಸ್ವಲ್ಪ ತಡ್ಕೊಳ್ತೀನಿ, ಪರವಾಗಿಲ್ಲ ಅಂತಂದ್ಬಿಟ್ಟು. ಈ ಚಳಿಗಾಲ ಮತ್ತು ಮಳೆಗಾಲದಲ್ಲೆಲ್ಲ ಬೆಳಗ್ಗೆ ಬೇಗ ಎದ್ದು ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಅವಾಗವಾಗ ಹೆಲ್ತ್ ಅಪ್ಸೆಟ್ ಸಹ ಆಗ್ತಾ ಇರುತ್ತೆ. ತಲೆ ಎಲ್ಲ ದಿನ ಪೂರ್ತಿ ಭಾರ ಅಂತ ಅನಿಸ್ತಾ ಇರುತ್ತೆ, ಅದರಿಂದ ಸರಿಯಾಗಿ ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಜ್ವರ ಬರೋದು ಈ ರೀತಿಯಾಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಟೈಮ್ ನಾನು ಒಂದು ಸ್ವಲ್ಪ ಆವಾಗ ಲೇಟಾಗಿ ಎದ್ದೇಳ್ತೀನಿ. ಇನ್ನು ಸಮ್ಮರಲ್ಲಾದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಕುತ್ಕೊತೀನಿ. ಈಗ ಟಿಫನ್ ತಿಂದಿದ್ದಾಯಿತು, ಹಾಗೆ ಟೀ ಮಾಡಿ ಕುಡಿದಿದ್ದು ಆಯಿತು. ಇವಾಗ ಹಿಂದಿನ ದಿನ ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಅದಾದಮೇಲೆ ಇವಾಗ ಬಿದ್ದಿರುವಂತಹ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿರ್ತೀನಿ. ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒಂದ್ಸಲ ಒರೆಸಿ ಆಮೇಲೆ ಆ ಬಟ್ಟೆಯನ್ನು ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿದ್ರೆ ಬೆಳಗ್ಗೆ ಬಿಸಿ ಕೆಲಸಗಳನ್ನೆಲ್ಲ ಮುಗಿಸ್ದಂಗೆ ಆಗುತ್ತೆ. ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸಗಳನ್ನು ಮುಗಿಸಿದ ಮೇಲೇ ನಾನು ಫೋನಲ್ಲಿ ಯಾವುದಾದ್ರೂ ವೀಡಿಯೋಸು ಇಲ್ಲ ಏನಾದರೂ ಒಂದು ಫೋನಲ್ಲಿ ನೋಡೋದಕ್ಕೆ ಹೋಗೋದು. ಆಮೇಲೆ ಎಡಿಟಿಂಗ್ ಮಾಡೋದು ಅಷ್ಟೇ, ಈ ಟೈಮಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡಿರ್ತೀನಿ. ಅದಾದಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ತೀನಿ. ಅದಾದಮೇಲೆ ನೈಟು ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಾಡ್ಕೊಳ್ತೀನಿ. ಈ ಸೀಸನಲ್ಲಿ ಈ ಥರ ಇರುತ್ತೆ ನನಗೆ ಟೈಮಿಂಗ್ಸ್ ಅನ್ನೋದು. ಆಮೇಲೆ ಇನ್ನು ಬೆಳಗ್ಗೆ ಒಂದು 11 ಗಂಟೆ ಹಂಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಕಾಲ್ ಮಾಡಿದ್ರಂತೆ, ಈ ಥರ ನೀವು ಹೇಳಿರೋ ಬೆಳ್ಳಿ ಸ್ಟಾಕ್ ಬಂದಿದೆ, ತೊಗೊಂಡೋಗಿ ಬನ್ನಿ ಸರ್ ಅಂತಂದ್ಬಿಟ್ಟು ಹೇಳಿದ್ರಂತೆ ನನ್ನ ಹಸ್ಬೆಂಡ್ಗೆ. ಸರಿ ಆಯಿತು ಅಂತಂದ್ಬಿಟ್ಟು ಸಂಜೆ ಮೇಲೆ ಹೋದ್ರೆ ಅವರು ನಾವು ಹೇಳಿರೋ ಸೈಜಲ್ಲಿ ಆ ಒಂದು ಬೆಳ್ಳಿ ಐಟಮ್ಸೇ ತರಿಸಿರ್ಲಿಲ್ಲ. ಅದಕ್ಕೆ ಮತ್ತೆ ವಾಪಸ್ ಬರೋ ಹಾಗೆ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಇದುವರೆಗೂ ನಾವು 3 ಟೈಮ್ಸ್ ಹೋಗಿದ್ದೀವಿ ಆ ಒಂದು ಸಣ್ಣ ಬೆಳ್ಳಿ ಐಟಮ್ಸನ್ನು ತಗೊಳ್ಳೋದಕ್ಕೆ. ಫಸ್ಟ್ ಟೈಮ್ ಏನೋ ನಾವೇ ಹೋದ್ವಿ, ಅವತ್ತು ನನಗೆ ಬೇಕಾಗಿರೋ ಐಟಮ್ಸೇ ಸಿಗಲಿಲ್ಲ. ಅದಾದಮೇಲೆ ಬೇರೆ ಐಟಮ್ಸನ್ನು ನೋಡಿದೆ, ಅದರಲ್ಲೂ ಐಟಮ್ಸ್ ಸಿಗಲಿಲ್ಲ. ಇನ್ನು ಸೆಕೆಂಡ್ ಡೇ ಈ ಕುಬೇರ ಕುಂಚಮ್ ತಗೊಂಡಲ್ವ, ಅದಕ್ಕೆ ಪ್ಲೇಟನ್ನು ನಾನೇ ಮರ್ತು ಬಂದುಬಿಟ್ಟಿದ್ದೆ. ಅವತ್ತೇನು ಪ್ಲ್ಯಾನ್ ಮಾಡ್ಕೊಂಡು ಹೋದೆ ಅಂತಂದರೆ, ಸರಿ ಆಯಿತು ಅಲ್ಲೇನಾದರೂ ಇವತ್ತು ನನಗೆ ಬೇಕಾಗಿರೋ ಐಟಮ್ಸ್ ಸಿಗಲಿಲ್ಲ ಅಂತಂದರೆ ಪಕ್ಕದಲ್ಲಿರೋ GRT ಎಲ್ಲಾದರೂ ತೊಗೊಂಬಿಡೋಣ ಅಂತಂದ್ಬಿಟ್ಟು ಅಂದ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿ ಒಂದು ಪ್ಲೇಟನ್ನು ತಗೊಂಡ್ವಿ, ಕುಬೇರ ಕುಂಚಮ್ ಕೆಳಗಡೆ ಇಡೋ ಅಂಥ ಒಂದು ಪ್ಲೇಟು. ಅದಾದಮೇಲೆ GRTಗೆ ಬಂದ್ವಿ. ಅಲ್ಲಿ ಯಾಕೋ ನನಗೆ ಅಷ್ಟಾಗಿ ಸೆಟ್ ಆಗಲಿಲ್ಲ. ಆಮೇಲೆ ಅಲ್ಲಿಂದನೂ ವಾಪಸ್ ಬಂದುಬಿಟ್ವಿ. ಅದಾದಮೇಲೆ ಸರಿ ಆಯಿತು, ಯಾವಾಗ ತರಿಸ್ತಾರೋ ತರಿಸ್ಲಿ ಅಂತ ಸುಮ್ಮನಿದ್ವಿ. ಅದೇನೋ ಗೊತ್ತಿಲ್ಲ, ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡ್ರೇ ನಮಗೊಂಥರ ಇಷ್ಟ ಆಗೋದು, ಹಂಗಾಗಿ ಸುಮ್ಮನಿದ್ಬಿಟ್ಟಿದ್ದೆ. ಮತ್ತೆ ಅವರೇ ಕಾಲ್ ಮಾಡಿದ್ರಲ್ವ ಅಂತಂದ್ಬಿಟ್ಟು ಹೋದ್ವಿ. ಅಲ್ಲೋಗಿ ನೋಡಿದ್ರೆ ಅವರು ದೊಡ್ಡ ಸೈಜು ಐಟಮ್ಸನ್ನು ತರಿಸ್ಬಿಟ್ಟಿದ್ರು. ಅದಕ್ಕೆ ನಾವು ಬೇಡ ಅಂತಂದ್ಬಿಟ್ಟು ಬಂದುಬಿಟ್ವಿ. ಇನ್ನೊಂದು ವೀಕ್ ಟೈಮ್ ಕೇಳಿದ್ದಾರೆ, ನೋಡಬೇಕು. ಇನ್ನೊಂದು ವೀಕಲ್ಲಿ ಏನಾದರೂ ಅವರು ತರಿಸ್ಕೊಡ್ಲಿಲ್ಲ ಅಂತಂದರೆ ಬೇರೆ ಯಾವುದಾದ್ರೂ ಒಂದು ಶಾಪಲ್ಲಿ ತೊಗೊಂಡ್ಬಿಡ್ತೀವಿ. ಇನ್ನು ಸಂಜೆ 4 ಗಂಟೆ ಮೇಲೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿ ಮತ್ತೆ ಅಲ್ಲಿಂದ ವಾಪಸ್ ಮನೆಗೆ ಬರೋಷ್ಟರಲ್ಲೇ ಒಂದು 6:30 ಆಗಿತ್ತು. ಬಂದು ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಹಾಗೆ ಕುತ್ಕೊಂಡಿದ್ದು. ಅದಾದಮೇಲೆ ಇನ್ನು ನೈಟು ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ದೋಸೆ ಹಿಟ್ಟು ಒಂದು ಸ್ವಲ್ಪ ಇತ್ತು, ಅದಕ್ಕೇ ಇನ್ನೇನಾದರೂ ಟೊಮೊಟೊ ಚಟ್ನಿ ಏನಾದರೂ ಮಾಡೋಣ, ಪಲ್ಯ ಒಂದು ಸ್ವಲ್ಪ ಇತ್ತು, ಹಾಗಾಗಿ ಟೊಮೊಟೊ ಚಟ್ನಿಯನ್ನು ಮಾಡಿದೆ. ಈ ಟೊಮೊಟೊ ಚಟ್ನಿ ಅಂತೂ ತುಂಬಾ ಸಿಂಪಲ್ ಆಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗೂ ಇರುತ್ತೆ. ಹಾಗಾಗಿ ಸರಿ ಆಯಿತು, ದೋಸೆಗೂ ಆಗುತ್ತೆ ಆಮೇಲೆ ರೈಸ್ಗೂ ಆಗುತ್ತೆ ಅಂತಂದ್ಬಿಟ್ಟು ಟೊಮೊಟೊ ಚಟ್ನಿಯನ್ನೇ ಮಾಡಿದೆ. ಈಗ ಟೊಮೊಟೊ ಚಟ್ನಿ ಎಲ್ಲ ಮಾಡಿದ್ದಾಯಿತು. ಇವಾಗ ದೋಸೆಯನ್ನು ಮಾಡ್ತಾಯಿದ್ದೀನಿ. ಈಗ ದೋಸೆಗಳನ್ನು ಮಾಡ್ತಾ ಹಂಗೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ.
ಸೋಮವಾರ ದಿನ ಅಷ್ಟು ವೀಡಿಯೋಸನ್ನು ಮಾಡಿಕೊಂಡೆ. ಅದಾದಮೇಲೆ ಇವಾಗ ಮಂಗಳವಾರ ಬೆಳಗ್ಗೆ ಆ್ಯಸ್ ಯೂಶ್ವಲ್ ರೋಟೀನ್ ಕೆಲಸಗಳನ್ನೆಲ್ಲ ಮುಗಿಸಿ ಇವತ್ತೊಂದು ಸ್ವಲ್ಪ ಬೇಗನೆ ಇದ್ದೆ. ಯಾಕಂದರೆ ನಮ್ಮ ಮನೆಯವರು ಒಂದು ಸೈಟ್ ವಿಸಿಟ್ಗೆ ಹೋಗೋದಿದೆ. ಹಾಗಾಗಿ ಒಂದು 8:30 8:45ಗೆಲ್ಲ ಮನೆ ಬಿಡಬೇಕಮ್ಮ ಅಂತ ಹೇಳಿದರು. ಸರಿ ಆಯಿತು ಅಂತ ಬೆಳಗ್ಗೆ ಬೇಗ ಎದ್ದು ಮನೆಗಳೆಲ್ಲ ಕಸ ಗುಡಿಸಿ ಆಮೇಲೆ ಬೆಡ್ ಎಲ್ಲ ರೀಸೆಟ್ ಮಾಡಿ ಅದಾದಮೇಲೆ ನೈಟು ಟೊಮೊಟೊ ಚಟ್ನಿಯನ್ನು ಮಾಡಿದ್ನಲ್ವ, ಅದಕ್ಕೇ ಬಿಸಿ ರೈಸನ್ನು ಮಾಡಿದೆ. ಆಮೇಲೆ ಅವ್ರಿಗೆ ಟಿಫನ್ ಇಟ್ಕೊಟ್ಟು ಟೀ ಮಾಡಿ ಕೊಟ್ಟೆ. ಆಮೇಲೆ ನಾನು ಪೂಜೆಯನ್ನು ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇನ್ನೇನು 8:45ಗೆಲ್ಲ ಕೆಲಸ ಮುಗ್ದಿದೆ ಅಲ್ವಾ, ಇನ್ನೇನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋದಷ್ಟೇ ಅಲ್ವಾ ಅಂತಂದ್ಬಿಟ್ಟು ಅವ್ರಿಗೆ ಟೀ ಕೊಟ್ಟು ಅವ್ರಿಗೆ ಹೇಳಿದೆ, ನೀವು ಟೀ ಕುಡ್ಕೊಂಡು ಹೋಗಿ, ನಾನು ಸ್ನಾನಕ್ಕೆ ಹೋಗ್ಬಿಡ್ತೀನಿ, ನೀವು ಹೋದ್ಮೇಲೆ ಹೋಗಬಾರ್ದಲ್ವಾ ಅಂತಂದ್ಬಿಟ್ಟು ಅವ್ರಿದ್ದಂಗೆ ನಾನು ಸ್ನಾನಕ್ಕೆ ಹೋದೆ. ಆಮೇಲೆ ಅವರು ಟೀ ಕುಡಿದು ಡೋರ್ ಕ್ಲೋಸ್ ಮಾಡಿಕೊಂಡು ಅಂದರೆ ಲಾಕ್ ಮಾಡ್ಕೊಂಡು ಹೋಗಿದ್ರು. ಅದಾದಮೇಲೆ ನಾನು ಸ್ನಾನ ಮುಗಿಸ್ಕೊಂಡ್ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವಾಗ ಮೊದಲಿಗೆ ಹೊಸ್ಲು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಅದು ಬೇರೆ ಇವತ್ತು ಮಂಗಳವಾರದ ದಿನ ಅಂಗಾರಕ ಸಂಕಷ್ಟ ಚತುರ್ಥಿ ಬೇರೆ ಇತ್ತಲ್ವ, ಹಾಗಾಗಿ ಉಪವಾಸದಿಂದ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ಆವಾಗ ನನಗೆ ನೆನಪಾಯಿತು ಒಂದು 8:45 ಹಂಗೆ. ಅದಕ್ಕೂ ಮುಂಚೆ ಟೈಮ್ ಆಗೋದಿಲ್ವೇನೋ, ಗಡಿಬಿಡಿಯಲ್ಲಿ ಕೆಲಸಗಳಿರುತ್ತೆ, ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ, ಪೂಜೆ ಆಗೋವರೆಗೂ ಉಪವಾಸ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತಂದ್ಬಿಟ್ಟು ಸರಿ ಆಯಿತು ಅಂತಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮುಗಿಸ್ಬಿಟ್ಟೆ. ಅಂದರೆ ನಾನು ಯಾವತ್ತು ಫುಲ್ ಡೇ ಉಪವಾಸ ಅಂತ ಇರೋದಿಲ್ಲ. ಬೆಳಗ್ಗೆ ಟೈಮ್ ನಾನು ಪೂಜೆ ಮಾಡ್ತೀನಲ್ವ, ಆವಾಗೆಲ್ಲ ನಾನು ಉಪವಾಸ ಇದ್ದುಕೊಂಡೇ ಪೂಜೆ ಮಾಡೋದು. ಪೂಜೆ ಎಲ್ಲ ಆದಮೇಲೆ ಇನ್ನು ಟಿಫನ್ ರೆಡಿ ಮಾಡಿಕೊಂಡು ಟಿಫನ್ ತಿಂದು ಆಮೇಲೆ ಉಳಿದಿರೋ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು. ಪ್ರತಿದಿನ ಬೆಳಗ್ಗೆ ಇದೇ ರೀತಿಯಾಗಿಯೇ ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ ತಿನ್ನೋದು. ಯೂಶ್ವಲಿ 11 ಗಂಟೆ ಒಳಗಡೆ ನಾನು ಪೂಜೆಯನ್ನು ಮಾಡಿಬಿಟ್ಟಿರ್ತೀನಿ. ಹಾಗಾಗಿನೇ ನನಗೆ ಪೂಜೆ ಕೆಲಸಗಳೆಲ್ಲ ಬೇಗ ಮುಗ್ದಿರುತ್ತಲ್ವ, ಆಮೇಲೆ ಟಿಫನ್ ತಿನ್ಕೊಳ್ತೀನಿ. ಇನ್ನು ನಮ್ಮ ಮನೆಯವ್ರಿಗೂ ಅಷ್ಟೇ, ಬೆಳಗ್ಗೆ ಟೈಮ್ ಪೂಜೆ ಮಾಡೋದಕ್ಕೇ ಅವ್ರಿಗೆ ಇಷ್ಟ ಆಗುತ್ತೆ, ಸಂಜೆ ಟೈಮು ಅಷ್ಟಾಗಿ ಅವರು ಇಷ್ಟಪಡೋದಿಲ್ಲ. ನಾನು ಸಂಜೆ ಪೂಜೆ ಮಾಡ್ತೀನಿ ಅಂತಂದರೆ ಆವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡು ಅಂತ ಹೇಳ್ತಾರೆ. ಬೆಳಗ್ಗೆನೇ ಅಂದರೆ ಇವಾಗ ಒಂದು 12 ಗಂಟೆಗೆಲ್ಲ ಕೆಲಸ ಮುಗೀತು, ಆವಾಗ ಸ್ನಾನ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ದೀಪ ಬೆಳಗ್ತೀನಿ ಅಂತಂದರೆ ಅದಕ್ಕೆಲ್ಲ ಅವರು ಒಪ್ಪೋದಿಲ್ಲ. ಹಾಗಾಗಿ ಆದಷ್ಟು ಬೆಳಗ್ಗೆ ಟೈಮೇ ಮಾಡಿಬಿಡು, ಫ್ರೆಶ್ ಆಗಿರುತ್ತೆ, ಮನೆಯಲ್ಲೂ ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಅಂತಂದ್ಬಿಟ್ಟು ಅವರು ಇಷ್ಟಪಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಆದಷ್ಟು ಬೆಳಗ್ಗೆ ಟೈಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾವಾಗಲಾದರೂ ಏನಾದರೂ ಕಾರಣಾಂತರಗಳಿಂದ ಸಂಜೆ ಟೈಮ್ ಪೂಜೆ ಮಾಡ್ತೀನಿ ಅಷ್ಟೇ. ಇವಾಗ ಹೊಸ್ಲು ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ಇನ್ನು ನಮ್ಮ ಮನೆಯವರು ಇಲ್ವಲ್ಲ, ಹಾಗಾಗಿ ದೇವ್ರ ಮನೆಯಲ್ಲಿ ನಾನೇ ದೀಪಗಳನ್ನು ಬೆಳಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಇನ್ನು ಹೊರಗಡೆ ಅಲ್ಲಿ ಮೇನ್ ಡೋರ್ ಹತ್ರ ಗೇಟನ್ನು ಕ್ಲೋಸ್ ಮಾಡ್ಕೊಂಡ್ಬಂದು ಇವಾಗ ರಾಮಕೋಟಿ ಒಂದು 108 ಸಲ ಬರೀತೀನಿ, ಅಂದರೆ ರಾಮರ ನಾಮವನ್ನು. ಅದಾದಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು 108 ಸಲ ಹೇಳ್ಕೊಂಡಿದ್ದಾದಮೇಲೆ ಆಮೇಲೆ ನಾನು ಟಿಫನ್ ತಿನ್ನೋದು. ಈ ಥರ ರೊಟೀನ್ ಕೆಲಸಗಳಿರುತ್ತೆ. ಇನ್ನು ನನಗೆ ಯಾವಾಗಲಾದ್ರೂ ಟಿ ವಿ ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಯಾವುದಾದ್ರೂ ವೀಡಿಯೋಸ್ ನೋಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ. ಟಿ ವಿ ಅಂತೂ ನೋಡೋದೇ ಇಲ್ಲ ಬಿಡಿ, ಇನ್ನು ಫೋನಲ್ಲೇ ವೀಡಿಯೋಸ್ ಏನಾದರೂ ನೋಡ್ತಾ ಇರ್ತೀನಿ. ಅದು ನೋಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಏನಾದರೂ ಒಂದು ಕೆಲಸನ ಹುಡುಕೊಂಡು ಆ ಒಂದು ಕೆಲಸನ ಮಾಡ್ತಾ ಇರ್ತೀನಿ. ಈಗ ರಾಮಕೋಟಿ ಎಲ್ಲ ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರನೆಲ್ಲ ಒಂದು 108 ಸಲ ಹೇಳ್ಕೊಂಡಿದ್ದಾಯಿತು. ಇನ್ನಿವಾಗ ಪ್ರತಿದಿನ ದೇವ್ರ ಪೂಜೆಗೆ ರೋಸ್ ಹೂಸೆ ಇದೆ ಅಲ್ವಾ, ಹಾಗಾಗಿ ರೋಸ್ ಹೂಗಳನ್ನೇ ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾ ಇರ್ತೀನಿ. ಇನ್ನು ಸೋಮವಾರದ ದಿನ ಯಾವ ರೀತಿಯಾಗಿ ದೇವ್ರ ಫೋಟೋಸ್ಗೆಲ್ಲ ರೋಸ್ ಹೂಗಳನ್ನು ಇಟ್ಬಿಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡಿರ್ತೀನೋ, ಇನ್ನು ಮಂಗಳವಾರದ ದಿನವೂ ಅದೇ ರೀತಿಯಾಗಿರುತ್ತಲ್ವ, ಹಾಗಾಗಿ ಇವತ್ತು ದೇವ್ರ ಮನೆ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನಿವಾಗ ಟಿಫನ್ ತಿಂದು ಟೀ ಬೆಳಗ್ಗೆನೇ ಮಾಡಿಕೊಟ್ಟಿದ್ನಲ್ವ ನಮ್ಮ ಮನೆಯವ್ರಿಗೆ, ಅದೇ ಒಂದು ಟೀಯನ್ನು ಮತ್ತೆ ನಾನು ಬಿಸಿ ಮಾಡ್ಕೊಂಡು ಕುಡಿದು ಇನ್ನು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಇನ್ನು ಫೋನು ಮತ್ತು ಟಿ ವಿ ಏನು ನೋಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸರಿ ಆಯಿತು, ಇಲ್ಲಿ ದೇವರ ಮಂಟಪದಲ್ಲಿ ಇಲ್ಲಿ ದೇವರ ಐಟಮ್ಸ್ ಎಲ್ಲ ಇಟ್ಟಿರ್ತೀನಲ್ವ, ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಒಂದು ಪ್ಲೇಸನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ತೆಗ್ದಿದ್ದೀನಿ.
ನಾನಂತೂ ಅದೇನೋ ಗೊತ್ತಿಲ್ಲ, ಮೊದಲೇ ಈ ಒಂದು ಕಂಚಿ ಮತ್ತು ತಾಮ್ರದ ದೇವ್ರ ಸಾಮಾನುಗಳನ್ನು ತುಂಬಾ ತಗೊಂಡಿಟ್ಕೊಂಡ್ಬಿಟ್ಟಿದ್ದೀನಿ. ಅದೇನೋ ಗೊತ್ತಿಲ್ಲ. ಇವಾಗ ಏನಾದರೂ ಒಂದು ಸ್ಪೆಷಲ್ ಪೂಜೆಗಳನ್ನು ಮಾಡ್ತೀನಿ ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ತಾಮ್ರ ಮತ್ತು ಕಂಚಿ ದೇವ್ರ ಸಾಮಾನುಗಳು ಸಾಕಷ್ಟು ಇದೆ ನನ್ನ ಹತ್ರ ಅಂತೂ. ಅದೆಷ್ಟೊಂದಿದೆ ಅಂತಂದರೆ ಪೂಜೆಗಾಗುವಷ್ಟು ಎಲ್ಲ ಐಟಮ್ಸು ಇದೆ ನನ್ನ ಹತ್ರ. ಇನ್ನು ಈ ಒಂದು ಅಗ್ನಿಕುಂಡ ಬಂದುಬಿಟ್ಟು ಕೊರೋನಾ ಟೈಮಲ್ಲಿ ನಮ್ಮ ಮನೆಯವರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಅಗ್ನಿಹೋತ್ರ ಅಂತ ಮಾಡ್ತಾಯಿದ್ರು. ಆವಾಗ ತಗೊಂಡಿರುವಂತಹ ಐಟಮ್ಸು. ಇನ್ನು ನಾನು ಸ್ಪೆಷಲ್ ಪೂಜೆಗಳು ಅಂತ ಹೇಳಿದ್ನಲ್ವಾ, ಸದ್ಯದಲ್ಲೇ ಅಂತಂದರೆ ನನ್ನ ತಮ್ಮ ಮದುವೆ ಮುಗಿದ್ಮೇಲೆ ಒಂದು ಸ್ಪೆಷಲ್ ಪೂಜೆಯನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನೊಂದು ದೊಡ್ಡ ವ್ರತನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಏನಾದರೂ ನನ್ನ ತಮ್ಮನ ಮದುವೆ ಏನಾದರೂ ಸೆಟ್ ಆಗಲಿಲ್ಲ ಅಂತಂದಿದ್ದರೆ ಈ ಒಂದು ಮಾಘ ಮಾಸದಲ್ಲೇ ನಾನು ಶುರು ಮಾಡ್ಕೊಳ್ತಾ ಇದ್ದೆ. ಇನ್ನು ಶುರು ಮಾಡ್ಕೊಂಡ್ಮೇಲೆ ಇನ್ನು ಅಲ್ಲೋಗಿ ಮದುವೆ ಕೆಲಸಗಳೆಲ್ಲ ಇರುತ್ತಲ್ವ, ಮಧ್ಯದಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಸರಿ ಆಯಿತು, ಮದುವೆ ಎಲ್ಲ ಕಂಪ್ಲೀಟ್ ಆಗಿಬಿಡಲಿ, ಆಮೇಲೆ ಒಂದೇ ಸಲ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಒಂದು 3 ಮಂತ್ಸ್ ಆದರೂ ಆಗುತ್ತೆ ಆ ಒಂದು ವ್ರತ ಮಾಡೋದಕ್ಕೆ. ಇದ್ರ ಮಧ್ಯದಲ್ಲಿ ಎಲ್ಲಾದರೂ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆವಾಗ ಮದುವೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು ಅಂತಂದರೆ ಒಂದು 3 ಮಂತ್ಸು ಎಲ್ಲೂ ಹೋಗದೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದಲ್ವಾ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಸುಮ್ಮನಿದ್ದೀನಿ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಈ ಒಂದು ಮಾಘ ಮಾಸದಲ್ಲೇ ಶುರು ಮಾಡ್ಕೊಳ್ತಾ ಇದ್ದೆ. ಈಗ ದೇವರ ಮಂಟಪ ಎಲ್ಲ ಅಂದರೆ ಇಲ್ಲಿ ಮೇಲ್ಗಡೆ ಇಟ್ಟಿರೋ ಐಟಮ್ಸ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಅದಾದಮೇಲೆ ಇನ್ನು ಇಲ್ಲಿ ಒಳಗಡೆ ಎಲ್ಲ ಒಂದು ಸಲ ಒರೆಸಿ ಆಮೇಲೆ ಇಲ್ಲಿ ಪೇಪರ್ ಶೀಟ್ಸ್ನೆಲ್ಲ ಹಾಕಿ ಜೋಡಿಸ್ಬಿಟ್ರೆ ಇಲ್ಲಿನ ಕೆಲಸ ಎಲ್ಲ ಮುಗೀತು. ಇನ್ನು ಕೆಳಗಡೆ ಡ್ರಾಯರ್ಗಳಲ್ಲೆಲ್ಲ ಒಂದು ಸಲ ಡಸ್ಟಿಂಗ್ ಅಷ್ಟೇ, ಡೀಪ್ ಕ್ಲೀನಿಂಗ್ ಅಂತ ಏನೂ ಇಲ್ಲ, ಸುಮ್ಮನೆ ಡಸ್ಟಿಂಗು. ಆಮೇಲೆ ಪೂಜೆ ಮಾಡೋ ಟೈಮಲ್ಲೆಲ್ಲ ಐಟಮ್ಸ್ನೆಲ್ಲ ತೊಗೊಂಡಿರ್ತೀನಲ್ವ, ಆ ಒಂದು ಐಟಮ್ಸ್ನೆಲ್ಲ ಮತ್ತು ಆ ಕಡೆ ಈ ಕಡೆ ಮಾಡಿ ಇಟ್ಬಿಟ್ಟಿರ್ತೀನಿ. ಒಂದೊಂದು ಸಲ ನಮ್ಮ ಮನೆಯವ್ರಿಗೇ ತೊಗೊಂಡೋಗಿ ಅಲ್ಲಿ ಇಟ್ಬಿಡಿ ಅಂತಂದ್ಬಿಟ್ಟು ಹೇಳಿರ್ತೀನಲ್ವ, ಅವರು ಆ ಕಡೆ ಈ ಕಡೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಹಾಗಾಗಿ ಆ ಒಂದು ವಸ್ತುಗಳನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸಿಟ್ಕೊಳ್ಳೋದಷ್ಟೇ. ಆಮೇಲೆ ಇನ್ನು ಗುಂಡು ಬತ್ತಿಗಳಂತ ಇರುತ್ತಲ್ವ, ಹೊಸ್ಲತ್ರ ಹಚ್ಚೋ ದೀಪಗಳಿಗೆ ಬತ್ತಿ ಹಾಕ್ತೀನಲ್ವ, ಆ ಒಂದು ಗುಂಡು ಬತ್ತಿಗಳನ್ನೆಲ್ಲ ಕವರಲ್ಲೇ ಇಟ್ಟಿದ್ದೆ. ಅದಕ್ಕೊಂದು ಬಾಕ್ಸನ್ನು ಸೆಟ್ ಮಾಡಿಕೊಂಡು ಆ ಒಂದು ಗುಂಡು ಬತ್ತಿಗಳನ್ನೆಲ್ಲ ಬಾಕ್ಸ್ ಒಳಗಡೆ ಹಾಕಿ ನೀಟಾಗಿ ಜೋಡಿಸಿಟ್ಕೊಂಡೆ. ಆಮೇಲೆ ಇನ್ನು ಯೆಲ್ಲೋ ಕಲರ್ ದಾರದುಂಡೆ ಮತ್ತು ಹೂಗಳನ್ನು ಹೊಲಿಯುವಂತಹ ದಾರದುಂಡೆ, ಸೂಜಿಗಳು ಈ ಥರ ಎಲ್ಲ ಇರುತ್ತಲ್ವ, ಅದನ್ನು ನೀಟಾಗಿ ಒಂದು ಬಾಕ್ಸಸನ್ನು ತಗೊಂಡು ಅದರೊಳಗಡೆ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಎಲ್ಲ ನಾನು ಜೋಡಿಸಿಟ್ಕೊಂಡಿದ್ದೀನಿ. ಇನ್ನು ಡೈಲಿ ಯೂಸ್ ಮಾಡುವಂತಹ ಒಂದು ತಟ್ಟೆ ಆಗಿರ್ಬೋದು, ಆಮೇಲೆ ದೀಪಗಳಾಗಿರ್ಬೋದು, ಕುಂಕುಮ ಮತ್ತು ಅರಿಶಿನ, ಇದನ್ನೆಲ್ಲ ಒಂದು 2-3 ಥರ ಕುಂಕುಮ ಇದೆ ನನ್ನ ಹತ್ರ. ಆ ಒಂದು ಕುಂಕುಮನೆಲ್ಲ ಒಂದು ಬಟ್ಲುಗಳಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹೊಸ್ಲತ್ರ ಇಡೋ ಕುಂಕುಮ ಮತ್ತು ದೇವ್ರ ಫೋಟೋಸ್ಗಿಡೋ ಕುಂಕುಮ, ಈ ಥರ ಒಂದು 3 ಥರ ಕಲರ್ಸ್ ಇದೆ. ಅದನ್ನೆಲ್ಲ ಒಂದು ಬಟ್ಲುಗಳಲ್ಲಿ ಹಾಕಿ ಅಲ್ಲಿ ಜೋಡಿಸಿಟ್ಕೊಂಡಿರ್ತೀನಿ. ಅದಾದಮೇಲೆ ಇನ್ನು ಕೆಳಗಡೆ ಡ್ರಾಯರನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಬಂದು ಯಾವಾಗಲಾದರೂ ಅದೇ ಹೇಳಿದ್ನಲ್ವ, ಸ್ಪೆಷಲ್ ಪೂಜೆಗಳನ್ನು ಮಾಡಿದಾಗ ತಟ್ಟೆಗಳು, ದೇವ್ರ ಪೂಜೆಗೆ ಬಳಸುವಂತಹ ತಟ್ಟೆಗಳನ್ನೇ ಇಟ್ಕೊಂಡಿದ್ದೀನಿ. ಒಂದು ಮರದ ತಟ್ಟೆ, ಅದಾದಮೇಲೆ ಇನ್ನು ಅದೊಂದು ಡಿಸೈನ್ ತಟ್ಟೆಗಳು, ಅದೊಂಥರ ನೋಡೋದಕ್ಕೆ ಬೆಳ್ಳಿ ತಟ್ಟೆಗಳ ಥರ ಕಾಣುತ್ತಲ್ವ, ಆ ಒಂದು ತಟ್ಟೆಗಳು. ಆಮೇಲೆ ಒಂದು ಫ್ರೂಟ್ಸು ಬೌಲು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹಂಗೆ ಒಂದೊಂದು ಡ್ರಾಯರನ್ನೇ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಈ ಕಡೆಗೆ ಬಂದರೆ ಇಲ್ಲೆಲ್ಲ ಮಣ್ಣಿನ ದೀಪಗಳನ್ನು ಇಟ್ಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು. ಯಾವಾಗಲಾದರೂ ಈ ತುಳಸಿ ಅಮ್ಮನ ಹಬ್ಬ ಮಾಡಿದಾಗ ಮಣ್ಣಿನ ದೀಪಗಳೆಲ್ಲ ಬೇಕಾಗುತ್ತಲ್ವ, ತುಂಬ ದೀಪಗಳು ಹಚ್ಚೋದಕ್ಕೆ ಹಾಗೆಲ್ಲ ಬೇಕಾಗುತ್ತೆ ಅಂತಂದ್ಬಿಟ್ಟು. ಆಮೇಲೆ ಏನಾದರೂ ಪೂಜೆಗಳನ್ನು ಮಾಡಿದಾಗ ಮಣ್ಣಿನ ದೀಪಗಳು ಅವಶ್ಯಕತೆ ಇರುತ್ತೆ. ಹಾಗಾಗಿ ಮಣ್ಣಿನ ದೀಪಗಳನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಅದನ್ನು ಎಲ್ಲ ನೀಟಾಗಿ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಈ ಥರ
ಎಲ್ಲನೂ ಒಂದ್ಸಲ ಸುಮ್ಮನೆ ಒರೆಸ್ಕೊಂಡು ನೀಟಾಗಿ ವಸ್ತುಗಳನ್ನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಪೂಜೆಗೆ ಏನಾದರೂ ಐಟಮ್ಸು ಬೇಕಾಗಿರುತ್ತಲ್ವ, ಅಂದರೆ ಅರಿಶಿಣದ ಕೊಂಬು, ಬಟ್ಲಡಿಕೆ ಈ ಥರ ಎಲ್ಲ ಇರುತ್ತಲ್ವ, ಅದನ್ನು ಅಷ್ಟೇ ಏನಿದೆ ಏನಿಲ್ಲ ಅಂತ ನೋಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಆ ಕೆಲಸಗಳನ್ನೆಲ್ಲ ಮುಗಿಸಿ ಹಾಗೇ ಒಂದು ವೀಡಿಯೋಸ್ ಇನ್ಫಾರ್ಮೇಷನ್ ವೀಡಿಯೋಸೇ ನೋಡ್ತಾ ಇರ್ತೀನಿ. ಇಲ್ಲಾಂತಂದರೆ ಕಾಮಿಡಿ ವೀಡಿಯೋಸು, ಇಲ್ಲಾಂತಂದರೆ ಹಳೇ ಕಾಲದ ಮೂವೀಸನ್ನು ಇಟ್ಕೊಂಡು ನೋಡ್ತಾ ಇರ್ತೀನಿ. ಆ ವೀಡಿಯೋಸನ್ನು ನೋಡಿಕೊಂಡು ಹಾಗೇ ಮಲಗಿಬಿಟ್ಟಿದ್ದೀನಿ ನನಗೆ ಗೊತ್ತಿಲ್ಲದಿದ್ದಂಗೆ. ಸುಮಾರು ದಿನಗಳೇ ಆಯಿತು ಈ ಥರ ನಾನು ಮಲಗಿ. ಇನ್ನೇನು ಕೆಲಸಗಳೆಲ್ಲ ಮುಗ್ದಿತ್ತು. ಇನ್ನು ಮಧ್ಯಾಹ್ನ ನಾನು ಊಟ ಮಾಡೋದೂ ಹೋಗೋದಿಲ್ಲ ಇತ್ತೀಚೆಗೆ, ಲೇಟಾಗಿ ತಿಂದಿರ್ತೀನಲ್ವ, ಹಾಗಾಗಿ. ಇನ್ನು ನಮ್ಮ ಮನೆಯವ್ರು ಬೇರೆ ಸಂಜೆ ಬರೋದು ಅಂತಂದ್ಬಿಟ್ಟು ಹೇಳಿದರು. ಇನ್ನು ಮಧ್ಯಾಹ್ನಕ್ಕೆ ಅವರು ಮೆಸೇಜ್ ಮಾಡಿದರು, ಊಟ ತಿನ್ನು, ನಾನು ಇಲ್ಲಿ ತಿಂತಾಯಿದ್ದೀನಿ ಅಂತಂದ್ಬಿಟ್ಟು. ನಾನಿನ್ನು ಮಧ್ಯಾಹ್ನ ಟೈಮ್ ಊಟ ಏನೂ ಮಾಡೋದಕ್ಕೆ ಹೋಗೋದಿಲ್ವಲ್ಲ, ಬೆಳಗ್ಗೆ ಲೇಟಾಗಿ ತಿಂದಿರ್ತೀನಿ ಅಂತಂದ್ಬಿಟ್ಟು ಇನ್ನು ಹಾಗೆ ಯಾವುದೋ ಒಂದು ಮೂವಿನೋ ಏನೋ ನೋಡ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದೀನಿ. ಆಮೇಲೆ ಒಂದು 4 ಗಂಟೆ ಹಂಗೆ ಎದ್ದು ಇನ್ನು 2 ಸ್ಟ್ಯಾಂಡ್ ಮೇಲೆ ಬಟ್ಟೆಗಳನ್ನು ಒಣಗಾಕಿದ್ದೆ. ಹಿಂದಿನ ದಿನ ವಾಶ್ ಮಾಡಿ ಒಣಗಾಕಿದ್ದೆ. ಇನ್ನು 2 ಸ್ಟ್ಯಾಂಡ್ ಮೇಲೆ ಇರೋ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ತೊಗೊಬಂದು ವಾರ್ಡ್ರೋಬಲ್ಲಿ ಜೋಡಿಸಿಡ್ತಾ ಇದ್ದೀನಿ. ಇನ್ನು ಕೊನೆಯದಾಗಿ ಒಂದಿಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಪ್ಲೀಟ್ ಮಾಡ್ತೀನಿ. ಉಷಾ ಗಿರೀಶ್ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಜನವರಿ 15ಗೆ ನನ್ನ ಅಳಿಯನ ಫಸ್ಟ್ ಇಯರ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಅವೀಶ್ ಗೌಡ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಜಾನು ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ, ಜನವರಿ 10ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ನಿಮ್ಮ ಹಸ್ಬೆಂಡ್ ಏಜ್ ಬಂದುಬಿಟ್ಟು 27 ಅಂತ ಹೇಳಿದ್ದೀರಾ, ಅಂದರೆ ನನಗಿಂತ ಚಿಕ್ಕವರು. ನಾನು ಅಣ್ಣ ಅಂತಂದರೆ ಆಯುಷ್ಯೇನೋ ಕಡಿಮೆ ಆಗುತ್ತಂತೆ, ದೊಡ್ಡೋರು ಚಿಕ್ಕೋರನ್ನು ಅಣ್ಣ ಅಂತ ಕರಿಬಾರ್ದಂತೆ, ಹಾಗಾಗಿ ನಾನು ಹಾಗೆ ವಿಶ್ ಮಾಡ್ತಾ ಇದ್ದೀನಿ. ನಾಗರಾಜ್ ಗೌಡ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು ಮತ್ತು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ, ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.